ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಶುಭ ವಂದನೆಗಳನ್ನು ಬಯಸುತ್ತಾ, ನೀವು ಈಗ ತಾನೇ 7ನೇ ಕ್ಲಾಸನ್ನು ಮುಗಿಸ್ಕೊಂಡು ಬಂದಿದ್ದೀರಿ. ಒಂದು 8ನೇ ತರಗತಿ ಪ್ರೌಢಶಾಲೆಗೆ ಆಗಮಿಸಿದ್ದೀರಿ. ಬಹಳ ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಸ್ವಲ್ಪ ನೀವು 5ನೇ ಕ್ಲಾಸು, 6ನೇ ಕ್ಲಾಸು ಮತ್ತು 7ನೇ ಕ್ಲಾಸಲ್ಲಿ ಏನೇ ಸ್ವಲ್ಪ ಕಲ್ತಿದ್ದೀರಿ, ನಿಮ್ಮ ಬುದ್ಧಿಮಟ್ಟ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾವ ಶಾಲೆಯಿಂದ ಬಂದಿದ್ದೀರಿ, ನಿಮ್ಮ ಹೆಸರು ಏನು ಅಂತಕ್ಕಂಥ ಸ್ವಲ್ಪ ಹೇಳಿ, ಆಮೇಲೆ ನನ್ನ ಪರಿಚಯವನ್ನು ಮಾಡ್ಕೊಳ್ತೀನಿ. ಹೇಳೋದು ನಿಮ್ಮ ಹೆಸರೇನು, ಯಾವ ಶಾಲೆಯಿಂದ ಬಂದಿದೆಯಾ? ತುಬ್ದಾಳಿ. ವೆರಿ ಗುಡ್. ಕಾವ್ಯನಾ? ನಿಮ್ಮ ಹೆಸರು? ನೀನು ಯಾವ ಶಾಲೆಯಿಂದ ಬಂದಿದೆಯಾ? ಇಲ್ಲೇನಾ? ವೆರಿ ಗುಡ್. ನೀನು ನಿನ್ನ ಹೆಸರು? ಅನುಷ. ಯಾವ ಶಾಲೆಯಿಂದ ಬಂದಿದೆಯಾ? ತುಬ್ದಾಳಿ. ವೆರಿ ಗುಡ್. ಚೆನ್ನಾಗಿ ಮಾತಾಡ್ತಾ ಇದೀಯ. ನಿನ್ನ ಹೆಸರು? ನೀನು ಯಾವ ಶಾಲೆಯಿಂದ ಬಂದಿದೆಯಾ? ತುಬ್ದಾಳಿ. ನೀನಮ್ಮ? ನಿರ್ಮಲ. ಹೌದಾ? ನಿನ್ನ ಹೆಸರು? ವೆರಿ ಗುಡ್. ನಿನ್ನ ಹೆಸರು? ತುಬ್ದಾಳಿಯಿಂದ ಬಂದಿದ್ದೀನ? ನೋಡಿ, ನಾನು ಈಗ ನೀವೆಲ್ಲ ನಿಮ್ಮನ್ನು ಪರಿಚಯ ಮಾಡ್ಕೊಂಡಿದ್ದೀರಿ. ಭಾಳ ಖುಷಿ ಆಗುತ್ತೆ. ನಾನು ನಿಮಗೆ ಕನ್ನಡ ತಗೊಳ್ತೀನಿ. ಟೈಪ್ ಲೆವೆಲಲ್ಲಿ CP ಸರ್ ಅಂತ ಇರುತ್ತೆ, ಸಿ ಪಾಲಪ್ಪ ಸರ್ ಅಂತೇಳಿ ನಿಮಗೆ ನಾನು ಕನ್ನಡವನ್ನು ತಗೊಳ್ತೀನಿ. ಪ್ರತಿದಿನ ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರತಿದಿನ ಯಾರು ಕೂಡ ತಪ್ಪಿಸಾಗೆ ಕ್ಲಾಸ್ಗೆ ಬರಬೇಕು. ಗೊತ್ತಾಯ್ತಾ? ನೋಡಿ, ಹಾಗಾದರೆ ನೀವು ಈ ಒಂದು ಪಾಠ ನೀವೇನು 7th ನೀವೇನು ಅಭ್ಯಾಸ ಮಾಡಿದ್ದೀರಪ್ಪ, ಹಾಗಾಗಿ ಮೊದಲನೇದಾಗಿ ನಾವು ಸೇರ್ಕೊಂಡು ನಾವು ಹೋಗೋದಾದರೆ ಮೊದಲನೇದಾಗಿ ಒಂದು ಕನ್ನಡ ಒಂದು ವರ್ಣಮಾಲೆ ಒಂದು ಪರಿಚಯ ನಾವು ಮಾಡ್ಕೋಬೇಕಾಗ್ತದೆ. ಕನ್ನಡ ವರ್ಣಮಾಲೆ ನೋಡಿ, ಇಲ್ಲಿ ನೋಡಿ, ವರ್ಣ ಅಂದರೆ ಏನು? ಅಕ್ಷರ. ಅಕ್ಷರ ಅಂತ ನಾವು ಕರಿತೀವಿ. ನೋಡಿ, ಇಂಗ್ಲೀಷ್ನಲ್ಲಿ ನಾವೇನು ABCD 26 ಅಕ್ಷರಗಳಿದ್ದಾವೆ ಅಂತ ಗುರುತಿಸ್ತೀವಿ. ಗೊತ್ತಾಗ್ತದ ಮಕ್ಕಳೇ? ಅದೇ ರೀತಿ ಮಹಾವಿಭಾಗ ಪ್ರೌಢಶಾಲೆಗೆ ಹೋಗ್ಬೇಕಾದ್ರೆ 52 ಅಕ್ಷರ ಇತ್ತು, 52 ಅಕ್ಷರಗಳಿತ್ತು. ಈಗ 3 ಅಕ್ಷರಗಳನ್ನು ತೆಗೆದು ಈಗ ಶುದ್ಧವಾಗಿರ್ತಕ್ಕಂಥ ಕನ್ನಡ ಅಕ್ಷರಗಳು ಒಟ್ಟು 49 ಅಂತ ಮಾಡಿದ್ದಾರೆ. ಎಷ್ಟಿದ ಅಕ್ಷರಗಳು? ವೆರಿ ಗುಡ್. ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರ ಹೇಳೋ ಕಾವ್ಯ? ಏನು ಹೇಳೋ ಅಂಶ? ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರ ಇದ್ದಾವೆ? ವಾಕ್ಯ ಮಾಡಿ ಹೇಳು. ಬರೀ 49 ಅಂತ ಹೇಳ್ಬಾರ್ದು. ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳಿವೆ. ಏನು ಹೇಳೋದಿಲ್ಲ? ಪ್ರತಿರಾಜ್ ಹೇಳು. ಕೂತ್ಕೊಳ್ಳಿ. ನೋಡಿ, ಯಾರೇ ಬಂದು ಎಲ್ಲ ಕೇಳಿದ್ರಿ ಕೇಳಿದ್ರು ಕೂಡ ನೀವು ನೋಡಿ, ಇವತ್ತು ಅರ್ಥ ಮಾಡ್ಕೊಂಡು ಹೋಗು. ನಮ್ಮ ಸರ್ ಇವತ್ತು ಕನ್ನಡ ಕ್ಲಾಸ್ ಮಾಡಿದ್ರು. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ನೋಡಿ, ನೀವು ಇಷ್ಟು ಸೇವೆ ಮಾಡ್ತೀರಪ್ಪ ಅಂದರೆ ಬರೀ ಇಂಗ್ಲೀಷ್ ಹಾಕಿ ಬಳಸ್ತಿರ್ತೀರಿ. 49 ಅಂದರೆ ಈ ಥರ ಮಾಡ್ಬಿಡ್ತೀರಿ. ನೋಡಿ, ನಾವೆಲ್ಲ ನಿಮಗೆ ಬರೆದಿದ್ದೀವಿ. ಮಾತೃಭಾಷೆ ಇದು ನಮ್ಮ ಕನ್ನಡ ಅಂತಕ್ಕಂಥದ್ದು ಹೃದಯ ಭಾಷೆ, ತಾಯಿ ಭಾಷೆ, ಜೀವಂತ ಭಾಷೆ ಅಂತ ಕರಿತೀವಿ ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಕನ್ನಡದಲ್ಲಿ ಜನಿಸಿದ್ದೀವಿ. ಕನ್ನಡ ಮಾತನಾಡಬೇಕು. ನಾವೇ ಇವತ್ತು ನೋಡ್ತೀವಿ, ನವೆಂಬರ್ 1ನೇ ತಾರೀಕು ಬಂದಾಗ ಮಾತ್ರ ನಾವೇನೋ ಭುವನೇಶ್ವರದ ಫೋಟೋ ಇಟ್ಟು ಒಂದು ಹೂನಾರ ಹಾಕಿ ಅಂದರೆ ಊದಿನ ಕಡ್ಡಿ ಇಟ್ಟು ಒಂದು ಪೂಜೆ ಮಾಡಿ ಸ್ವಲ್ಪ ಚಾಕ್ಲೇಟ್ ತಿಂದು ಚಾಕ್ಲೇಟ್ ಕವರೆಲ್ಲ ಪೇಟೆಲ್ಲ ಬಿಸಾಕಿ ಈ ರೀತಿ ಒಂದು ಸ್ವಲ್ಪ ಒಂದು ಗಂಟೆ ಕನ್ನಡ ರಾಜ್ಯೋತ್ಸವ ಮಾಡಿ ಮಾರನೇ ದಿನ ನಾವು ಕನ್ನಡ ಮಾತಾಡೋದೇ ನಾವು ಬಿಟ್ಕೊಳ್ತೀವಿ. ಆ ರೀತಿ ನಾವು ಆಗಬಾರ್ದು. ಪ್ರತಿ ರೀತಿಯಲ್ಲೂ ಕೂಡ ಆದಷ್ಟು ಕೂಡ ನಾವು ಕನ್ನಡಿಗರಾಗಿರೋದ್ರಿಂದ ನಾವು ಆದಷ್ಟು ಕೂಡ ಕನ್ನಡ ಅಂಕಿಗಳನ್ನು ಬಳಸಬೇಕು. ನೋಡಿ, ಇವು ಇಂಗ್ಲೀಷ್ ಅಂಕಿಗಳು. ಗೊತ್ತಾಯ್ತಾ? ನೀವು ಕನ್ನಡ ಅಂಕಿನ ಬರೀ 9 ತನಕ ಮಾತ್ರ ತಂದ್ಕೊಳ್ಳಿ. ಎಷ್ಟು ಅರ್ಥ ಆಗುತ್ತೆ ನೋಡಿ. 1 2 3 4 5
6 7 8 9 10. ಇಂಗ್ಲೀಷ್ ಏನು ಗೊತ್ತಾಗುತ್ತೆ? 1 2 3 5 6 7 8 9 10. ನೋಡಿ ನಾನು ಹಿಂಗಾದ್ರೆ ಮುಂಚೆ ಕಲಿತು ನಾನು ದಾರಿ ಕಳೆದೆ. ನೀವು ಭಾಳ ಏನಪ್ಪ ಇದು ಎರಡಿದ್ದಂಗೆ ಐತಲ್ಲ ಮಾಸ್ಟರ್ಗೆ ತಪ್ಪಳದ್ರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು 7ನೇ ತಾರೀಕು ನೋಡಿ 7 ಇದು 6 ನೋಡಿ 6ಕ್ಕೆ ಮತ್ತು 9ಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಇದು 6 ಇದು ನೋಡಿ ಇದು ಮೇಲೆ ಸ್ವಲ್ಪ ಚಿಕ್ಕ ಬರ್ತದೆ, ಇದು ಮೇಲೆ ಸ್ವಲ್ಪ ದೊಡ್ಡ ಬರುತ್ತೆ. ಇದು ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ. ಇದು 6 ಅಂಕೆ, ಇದು 9 ಅಂಕೆ. ನಾವು ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರಾಗೋದ್ರಿಂದ ಆದಷ್ಟು ಕೂಡ ಕನ್ನಡ ಅಂಕೆಗಳನ್ನು ನಾವು ಬಳಸಿದಾಗ ನಮ್ಮ ಒಂದು ಕರ್ನಾಟಕಕ್ಕೆ ನಾವು ಜನಿಸಿದ್ರು ಕೂಡ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನಮಾನ, ಗೌರವ, ಒಂದು ಪ್ರೀತಿ, ವಾತ್ಸಲ್ಯ ಒಂದು ಇರುತ್ತೆ. ಒಂದು ಹಸು ಕರ ತಗೊಳ್ಳಿ, ಒಂದು ಎಮ್ಮೆ ಕರ ತಗೊಳ್ಳಿ, ನೋಡಿ ಅಬ್ಬಾ ಅನ್ನುತ್ತೆ ಆ ಅಕ್ಷರ ಬಂತು. ಯಾವ್ದಾರ ಮಮ್ಮಿ ಡ್ಯಾಡಿ ಅಂತ ಕೂಗುತ್ತಾ? ಹೋಗೋದಿಲ್ಲ. ಹಾಗಾಗಿ ನಾವು ಪ್ರೀತಿಯಿಂದ ಅಪ್ಪ ಅಮ್ಮ ಅಥವಾ ಅವ್ವ ಅಂತ ಕಲಿಬೇಕಾದ್ರೆ ಸಿಗ್ತಕ್ಕಂಥ ಸಂತೋಷ ಮಮ್ಮಿ ಡ್ಯಾಡಿ ಅಂದ್ರೆ ಸಿಗೋದಿಲ್ಲ. ಇವತ್ತು ನಾವು ಅಪ್ಪ ಅಮ್ಮ ಅಂತಕ್ಕಂಥ ಪದಗಳನ್ನು, ಚಿಕ್ಕಪ್ಪ ಚಿಕ್ಕಮ್ಮ ಅಂತಕ್ಕಂಥ ಪದಗಳನ್ನು ಎಲ್ಲೋ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಅಷ್ಟು ಬಿಟ್ಟಿದ್ದೀವಿ ನಾವು. ಇವತ್ತು ಅಪ್ಪ ಅವ್ವ ಅಂತಕ್ಕಂಥ ನಾಚಿಕೆ ನಮಗೆ. ಮಮ್ಮಿ ಡ್ಯಾಡಿ ಅಂದ್ರೆ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊತಾರೆ, ನಾನು ಆಂಟಿ ಅಂಕಲ್ ಅಂದ್ರೆ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊತಾರೆ. ಗೊತ್ತಾನೆ ಆ ರೀತಿ ನಾವು ಮಾಡಬಾರ್ದು. ನಮ್ಮ ಕನ್ನಡ ಭಾಷೆ ಅದರ ತಾಯಿ ಭಾಷೆ, ಹೃದಯ ಭಾಷೆ. ಇಲ್ಲಿ ಮಾತೃಭಾಷೆಯಲ್ಲಿ ಸಿಗ್ತಕ್ಕಂಥ ಪ್ರೀತಿ, ವಾತ್ಸಲ್ಯ, ಮಮಕಾರ ಬೇರೆ ಯಾವ ಭಾಷೆಯಲ್ಲೂ ಸಿಗೋದಿಲ್ಲ. ನಾವು ಹಿಂದಿ ಭಾಷೆಯನ್ನು, ಇಂಗ್ಲೀಷ್ ಭಾಷೆಯನ್ನು ನಾವು ದ್ವೇಷ ಮಾಡ್ತಕ್ಕಂಥದ್ದಲ್ಲ. ನಾವು ಕನ್ನಡ ಭಾಷೆಯನ್ನು ಹೆಚ್ಚಿನದಾಗಿ ಪ್ರೀತಿಸ್ಬೇಕು, ಸ್ವಭಾಷೆಯನ್ನು ಪ್ರೀತಿಸ್ಬೇಕು ನಾವು. ಗೊತ್ತಾಯ್ತಾ? ನಮ್ಮ ಕನ್ನಡ ಭಾಷೆ ಮೇನ್ ಗೇಟ್ ಇದ್ದಂಗೆ, ಉಳಿದ ಭಾಷೆಗಳು ವಿಂಡೋಸ್ ಕಿಟಕಿಗಳಿದ್ದಂಗೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಕನ್ನಡ ಭಾಷೆಯನ್ನು ಚೆನ್ನಾಗಿ ಮಾತನಾಡಬೇಕು, ಕನ್ನಡ ಅಕ್ಷರಗಳನ್ನು ಬೆಳೆ ಚೆನ್ನಾಗಿ ಕಲ್ತ್ಬೇಕು. ಇನ್ನೇನೀಗ ಹೊರಗಡೆ ಹೋಗಿರ್ತೀವಿ, ಸರ್ ಒಳಗೆ ಬರ್ಬೋದಾ ಸರ್ ಅಂತ ಕೇಳ್ಬೋದು. ಸರ್ ಮೇ ಕಮಿನ್ ಸರ್? ಎಸ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್, ಗುಡ್ ಈವ್ನಿಂಗ್ ಸರ್. ಇದೆಲ್ಲ ಭಾಷೆಯ ಸಂಸ್ಕೃತಿ. ನಾವು ಕನ್ನಡಿಗರಾಗಿ ನಾವು ಕರ್ನಾಟಕದಲ್ಲಿ ಜನಿಸಿ ಮೊದಲು ಕನ್ನಡಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು. ಆಗ ನಮ್ಮ ಮಾತೃಭಾಷೆಗೆ, ಕನ್ನಡಕ್ಕೆ ಒಳ್ಳೆಯ ಗೌರವ ಸಿಗುತ್ತೆ. ಈ ನಿಟ್ಟಿನ ಮಕ್ಕಳೇ ಎಲ್ಲರೂ ಕೂಡ ಆಗಿ ನೋಡಿ. ಈ ಕನ್ನಡ ಅಂಕೆಗಳನ್ನ ಸ್ವಲ್ಪ ಕಲ್ತ್ಕೊಳ್ಳಿ ಒಂದು ನೋಡಿ. ಒಂದು ಈ ರೀತಿ ಇರುತ್ತೆ. ಇವತ್ತಿನ ತಾರೀಕು ನೋಡಿ 2 ಈ ರೀತಿ ಇದೆ, 3 4 ಈ ರೀತಿ ಇದ್ದರೆ 5. ನಿಧಾನ ಬರ್ಕೊಳ್ಳಿ, ಅವಸರ ಮಾಡ್ಕೊಂಬೇಡಿ, ದೊಡ್ಡ ಬರ್ಕೊಳ್ಳಿ. ನಾನು ಪಾಠ ಮಾಡೋದು ಅರ್ಥ ಆಗ್ತಾ ಮಕ್ಕಳೇ? ಚೆನ್ನಾಗಿ ಹೇಳ್ಕೊಡ್ತೀನಾ? ಹಾಂ ಸರಿ. ಇದು 1 ಈ ರೀತಿ ಇದ್ದರೆ, ಇದು 2, ಇದು 3 4 5 ಇದು 6 ಬರ್ಕೊಳ್ಳಿ. ಹೇಳ್ತೀನಿ, ಒಂದು ಮುದ್ದ ಬರ್ಕೊಳ್ಳಿ, ದೊಡ್ಡ ಬರ್ಕೊಳ್ಳಿ. ಒಂದು ನೋಡ್ತೀನಿ. ಮಾತೃಭಾಷೆ ಕನ್ನಡ ಅಂತ ಬರ್ಕೊಳ್ಳಿ. ಇವತ್ತಿನ ತಾರೀಕು ಹಾಕೊಳ್ಳಿ, ಕನ್ನಡ ಅಂಕೆ ಫಸ್ಟ್ ಕಲ್ತ್ಕೊಳ್ಳಿ. ಏನು ಬರೋದಿಲ್ಲ.
ಪೆನ್ ಆಯ್ತಾ ಆಯ್ತಾ ಬರ್ಕೊಂಡಿದ್ದು ಇಂಗ್ಲೀಷ್ ಅಂದ್ರೆ ಗೊತ್ತಾಗುತ್ತಾ ಸರಿ ಯಾರಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಕಲಿಯೋ ತನಕ ನೀವು ಸ್ವಲ್ಪ ಬೇಕಾಗಿ ಇಷ್ಟೇ ಕಲ್ತ್ಕೊಂಡ್ರೆ ಸಾಕು ನೀವು ಆದಷ್ಟು ಕೂಡ ನೀವು ಏನು 1ರಿಂದ 2ನೇ ಕ್ಲಾಸ್ ತನಕ ನನಗೆ ಗೊತ್ತಿರೋದಿಲ್ಲ ಇವತ್ತು ಸ್ವಲ್ಪ ನಿಮ್ಗೆ ಹೊಸ ಅನಿಸ್ತದೆ ಗೊತ್ತಾಯ್ತಾ ನೀವು ಸ್ವಲ್ಪ ಕಲ್ತ್ಕೊಂಡ್ರಿ ನಾಳೆ ನೀವೇ ಕನ್ನಡ ಅಂಕೆ ಬಳಸ್ತೀವಿ ನಾವು ನಮ್ಮ ಕನ್ನಡ ಅಂಕೆ ಬಳಸಲಿಲ್ಲ ಅಂದರೆ ನಮಗೆ ಅರ್ಥ ಇಲ್ಲ ಹಾಗಾಗಿ ನಾವು ಆದಷ್ಟು ಕನ್ನಡ ಅಂಕೆ ಬಳಸ್ತಾ ಇರಬೇಕು ಕನ್ನಡಗಳು ಮಾತಾಡಬೇಕು ಅದೇ ಕನ್ನಡದಲ್ಲಿ ಕನ್ನಡ ರಚನೆ ಮಾಡ್ತಕ್ಕಂಥದ್ದು ಕನ್ನಡದಲ್ಲಿ ಅವರು ಲೇಖನ ಬರೀತಕ್ಕಂಥದ್ದು ಇದೆಲ್ಲ ನಿಮ್ಮ ಅಧ್ಯಕ್ಷರಿಗೆ ಆಗ್ತಿರ್ತೀರಿ ನೋಡಿ ಯಾವುದೋ ಒಂದು ಕೆಲವು ಕನ್ನಡಕ್ಕೆ ಸಂಬಂಧಪಟ್ಟವೆ ಅವನು ಅವನ್ನೇ ರೂಢಿ ಮಾಡ್ತಕ್ಕಂಥದ್ದು ಈ ಥರನ್ನೆಲ್ಲ ಮಾಡ್ಕೊಳ್ಳಿ ಅವನಿಗೆ ಸಂಪೂರ್ಣವಾಗಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಕನ್ನಡ ಅರ್ಥ ಆಯ್ತಾ ಈಗ ನೋಡಿ 2ನೇ ಹಂತದಲ್ಲಿ ನಾವೇನಪ್ಪ ಅಂದರೆ ಈಗಾಗಲೇ ನಾವು ಕನ್ನಡವನ್ನು ಮಾಡಿ ಮಕ್ಕಳೇ 49 ಅಕ್ಷರಗಳು ಇದ್ದಾವೆ ಅಂತ ನಾನು ಹೇಳಿದೆ ಈಗ ನೋಡಿ ಕೆಲವು ಬಹು ಆಯ್ಕೆ ಪ್ರಶ್ನೆ ಅಂತ ಕೇಳ್ತಾರೆ ಉದಾಹರಣೆ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ನೋಡಿ ಸರಿ ಏನು ಮಾಡ್ತಾರಪ್ಪ ಅಂದರೆ ಈಗ 49 ತಿಳಿದಿಲ್ಲ 39 29 49 ಆಮೇಲೆ 59 ನೋಡಿ ಒಂದು ಸರಿ ನಾವು ಏನು ಮಾಡ್ತೀವಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆ ಹತ್ರ ಕೇಳ್ತಿರ್ತಾವೆ ಈಗ ನೇರ ಪ್ರಶ್ನೆ ಕೇಳಿಬಿಟ್ರೆ ಒಂದ್ಸರಿ ಮಕ್ಕಳೇ ಕನ್ನಡವನ್ನು ಮಾಡಿದ್ರೆ ಎಷ್ಟು ಅಕ್ಷರ ಇದಾವಪ್ಪ ಅಂತಂದರೆ 49 ಇದ್ದಾವೆ ಅಂತ ಹೇಳ್ಬಿಡ್ತೀರಿ ಆದರೆ ನಿಮಗೆ ಒಂದ್ಸರಿ ಏನು ಮಾಡ್ತಾರೆ ಗೊತ್ತಾ ನೋಡಿ ನಿಮ್ಗೆ ಏನಾದರೂ ಟೆಸ್ಟ್ ಅಥವಾ ಪರೀಕ್ಷೆ ಮಾಡ್ತಾರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಡ್ಯಾಶ್ ಅಂತ ಕೇಳಿದಾಗ ಈ ಕೆಳಗೆ 4 ಉತ್ತರ ಕೊಟ್ಟಿರ್ತಾವೆ ಈ ನೋಡಿ ನೇರ ಪ್ರಶ್ನೆ ಕೇಳಿದಾಗ ಮರೆದ್ಬಿಡ್ತೀರಿ 49 ಅಂತೇಳಿ ಈ ರೀತಿ ಕೇಳಿದಾಗ ಅಲ್ಲಿ ಈಗ ನೋಡಿ ಇವತ್ತು ಪಾಠ ಕೇಳಿಸ್ಕೊಂಡ್ರೆ ನಿಮ್ಮ ಮನಸ್ಥಿತಿ ಒಂದು ರೀತಿ ಇರುತ್ತೆ ಸಮಾಧಾನ ಇರುತ್ತೆ ಒಂದು ವಾರ ಬಿಟ್ಟು ಇದಕ್ಕೆ ಒಂದು ಪ್ರಶ್ನೆ ಕೇಳಿ ಇಂಥ ಒಂದು 4 ಉತ್ತರ ಕೊಟ್ಬಿಟ್ರೆ ಅಯ್ಯೋ ಏನಾಗ್ತಿದೆ 39 29 49 59 ಅನಿಸ್ಬಿಡುತ್ತೆ ಥರ ನೇರ ಏನಾಗೋದಿಲ್ಲ ಈ ರೀತಿ ಕೇಳಿದಾಗ ಅದೇ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಇದು ನಮ್ಮ ಸಾಲ 49 ಅಂತ ಹೇಳಿದ್ರು ಇದೇ ಸರಿಯಾದ ಉತ್ತರ ಅಂತ ಕರಿತೀವಿ ಸರಿ ಯಾಕೆ ಕಳಿಸ್ಕೊಂತಲ್ಲ ಅಂದರೆ ಅದು ನಿಮಗೆ ಗೊಂದಲ ಆಗಿರುತ್ತೆ ಯಾವುದಪ್ಪ ಅನಿಸ್ಬಿಡುತ್ತೆ ಅದಕ್ಕೆ ನೀವೇನು ಮಾಡ್ಕೊತ ಮಕ್ಕಳೇ ಯಾವುದೇ ಟೀಚರ್ಸ್ ಕ್ಲಾಸ್ ತಗೊಳ್ಳಿ ಅವ್ರು ಇವತ್ತು ಕನ್ನಡ ಸರ್ CP ಸರ್ ಕ್ಲಾಸ್ ಮಾಡಿದ್ರು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರ ಇದ್ದಾವೆ ಅಂತ ಹೇಳಿದರು ಆಮೇಲೆ ಕನ್ನಡ ಅಂಕಿಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟರು ಅದನ್ನು ನೀವು ರಾತ್ರಿ ಎಷ್ಟೇ ಚೆನ್ನಾಗಿ ಊಟ ಮಾಡಿ ಒಂದು 15 ನಿಮಿಷ 20 ನಿಮಿಷ 10 12 ನಿಂತಿರ್ತೀರಿ ಬೇಗ ನಿಂತು ಬರೋದಿಲ್ಲ ಎಷ್ಟೇ ಚೆನ್ನಾಗಿ ಊಟ ಮಾಡಿ ನಿದ್ದೆ ಬರೋದಿಲ್ಲ ಅವ ನೀವೇನು ಮಾಡೋದು ಸರ್ ಕ್ಲಾಸ್ ಮಾಡಿದ್ರು ಏನೋ ಹೇಳ್ಕೊಟ್ರಲ್ಲ ಕನ್ನಡ ವರ್ಣಮಾಲೆದು 49 ಅಕ್ಷರ ಇದ್ದಾವೆ ಅದು ಸ್ವಲ್ಪ ನೆನಪು ಮಾಡಿಕೊಳ್ಳಿ ಕನ್ನಡ ಅಂಕೆಗಳು ಒಂದು ಈ ರೀತಿ ಇತ್ತು ಬೇರೆ ಟೋಪಿ ಇತ್ತು 2 ಈ ರೀತಿ ಇತ್ತು ಈ ರೀತಿ ಇದ್ದರೆ ಇಂಗ್ಲೀಷ್ ಸಂಖ್ಯೆ 3 2 ಥರನೇ ಇತ್ತು ಈ ಥರ ಕಲ್ಪನೆ ಮಾಡ್ಕೊಂಡು ಚೆನ್ನಾಗಿ ಬೋರ್ಡ್ ನೋಡ್ಕೊಂಡು ಚೆನ್ನಾಗಿ ಪಾಠ ಕೇಳಿಸ್ಕೊಂಡ್ಬಿಟ್ರೆ ನೀವು ನೈಟ್ ರಾತ್ರಿ ನೆನಪು ಮಾಡ್ಕೊಂಡು ನೀವು ಮಲ್ಕೊಂಡ್ಬಿಟ್ರೆ ಎಂದೂ ಕೂಡ ನಿಮಗೆ ಮರೆಯೋಕ್ಕಾಗೋದಿಲ್ಲ ನೋಡಿ ಪ್ರಾಣಿಗಳು ನೋಡಿ ಅವು ಎಷ್ಟೋ ಆಹಾರ ಎಲ್ಲ ತಿಂತಾವೆ ಮೆಲುಕಾಗ್ತಾವೆ ಅರ್ಥ ಆಯ್ತಾ ಹಂಗೆ ನೀವು ಪಾಠವನ್ನು ಚೆನ್ನಾಗಿ ಇದು ಮಾಡೋದು ನಮ್ಮಮ್ಮ ಚಪಾತಿ ಮಾಡಿದ್ದಪ್ಪ ಬೇರೆ ನೆನಪು ಮುದ್ದೆ ಮಾಡಿದ್ದಪ್ಪ ಊಟ ಮಾಡಿದೆ ಅದನ್ನ ನೆನಪು ಮಾಡಬಾರ್ದು ಇದನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ಬನ್ನಿ ಮನೆ ಮನೆಯ ತನಕ ಅದು ನೆನಪು ನಾವೆಲ್ಲ ಹಂಗೆ ಓದಿರೋದೆಲ್ಲ ವೇಸ್ಟ್ ಆಗಿತ್ತು ಅರ್ಥಾಯ್ತಾ ನೀವು ಯಾಕೆ ಹೆಚ್ಚಿಗೆ ಜನ ಫೇಲ್ ಆಗಿರೋ SSLC ಅಂದರೆ ಟೀಚರ್ಸ್ ಹೇಳ್ತಕ್ಕಂಥ ಪಾಠ ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ ಸರಿಯಾಗಿ ಬರ್ಕೊಳ್ಳೋದಿಲ್ಲ ಪಾಠ ಕೇಳಿಸ್ಕೊಳ್ಳೋದ್ರಿಂದ ನೀವು ಮೆಲುಕು ಹಾಕ್ಬೇಕು ಮರಿಕೊಂಬೇಕಾದ್ರೆ ಅದನ್ನು ನೀವು ನೆನಪು ಮಾಡ್ಕೊಂಡ್ಬಿಟ್ರೆ ಅದು ಎಂದೂ ಕೂಡ ಅದು ಮರಿದಿಲ್ಲ ದಿನ ಇವತ್ತೊಂದು ದಿನ ಟೀಚರ್ಸ್ ನೆನಪು ಮಾಡ್ಕೊಂತ ಮರಿತಾರೆ ನಾಳೆ ಮರಿಕೊಂಡಾಗ ಇನ್ನೊಂದು ದಿನ ಟೀಚರ್ಸ್ ಎಲ್ಲ ಮೆಲುಕು ಹಾಕ್ರಿ ಅವಾಗ ಮನೆಯ ತನಕ ಉಳ್ಕೊಳ್ತದೆ ಅರ್ಥಾಯ್ತಾ ಯಾವ ಕಡೆಗೂ ಮರಿಬಾರ್ದು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಇದ್ದಾವೆ
ಇಷ್ಟ ಅರ್ಥ ಆಯ್ತಾ? ಈ ಒಂದು ಉತ್ತರ ನಿಮ್ಮ ತಲೆ ಒಳಗೆ ಹೋಗ್ಬಿಡು. ಅರ್ಥ ಆಯ್ತಾ? ಭಾಗ್ಯಲಕ್ಷ್ಮಿ ಇದ್ದಾವೆ ಯಾರು ಹೇಳ್ಕೊಂಡು ಮಾಡ್ರಿ, ಬೋರ್ಡ್ ಕಡೆ ನೋಡ್ಬೇಡ, ನನ್ನ ಕಡೆಗೆ ನೋಡು. ಕನ್ನಡ ವರ್ಣಮಾಲೆಯಲ್ಲಿ 29 ಅಕ್ಷರಗಳಿದ್ದಾವೆ, 39 ಅಕ್ಷರ ಇದ್ದಾವೆ. ವಂಡರ್ಫುಲ್ ಆನ್ಸರ್. ನೋಡಿ ನಾನು ಅವ್ರು ಏನಾದರೂ ಕೂಡ ತಪ್ಪು ಹೇಳ್ಸೋಣ ಅಂತ ಏನು ಮಾಡಿದೆ, 49 ಪದನೇ ತೆಗೆದು ನಾನು ಕನ್ನಡ ವರ್ಣಮಾಲೆಯಲ್ಲಿ 29 ಅಕ್ಷರ ಇದ್ದಾವೆ, 39 ಇದಾವೆ ಅಂತ ಕೇಳಿದೆ. ಅವನಿಗೆ ಅರ್ಥ ಮಾಡ್ಕೊಂಡಿದ್ರೆ ಏನು ಮಾಡಿದ್ರಿ, ಸರ್ 29 ಇದಾವೆ ಸರ್, 39 ಇದಾವೆ ಸರ್, ನನ್ನ ಎಡೆ ಇರ್ತಲ್ಲ ಅದನ್ನ ಹೇಳ್ಬಿಡ್ತೀರಿ. ಇಲ್ಲ ಸರ್ ನೀವು ತಪ್ಪು ಹೇಳ್ತಾ ಇದ್ದೀರಿ ಸರ್, 29 ಅಲ್ಲ ಸರ್, 39 ಅಲ್ಲ ಸರ್, 49 ಇದ್ದಾವೆ. ನೋಡಿ ಚೆನ್ನಾಗಿ ಪದ ಕೇಳಿಸ್ಕೊಂಡ ಖುಷಿ ಆಗುತ್ತೆ. ಭಾಗ್ಯಲಕ್ಷ್ಮಿನ ಕೂತ್ಕೊಳ್ಳೋಣ. ನೀನು ದಿಲೀಪಲ್ಲ, ದಿಲೀಪ್. ಈಗ ಇನ್ನೊಂದು ಪ್ರಶ್ನೆ ನಿನಗೆ. ಕನ್ನಡ ವರ್ಣಮಾಲೆಯನ್ನು ಎಷ್ಟು ಭಾಗ ಮಾಡಿದ್ದಾರೆ? 3 ಭಾಗ. 3 ಭಾಗ ಮಾಡಿದ್ದಾರೆ. 3 4 ಪೃಥ್ವಿರಾಜಲ್ಲ, ನೀನು ಹೇಳು. ಕೈ ಕಟ್ಕೋಬೇಕು. ನೀನು ಕೈ ಕನ್ನಡ ವರ್ಣಮಾಲೆ ಎಷ್ಟು ಭಾಗ ಮಾಡಿದ್ದಾರೆ? 3 ಭಾಗ ಮಾಡಿದ್ದಾರೆ. 3 ಭಾಗ ಅಷ್ಟೇ ಸರ್ ಅನ್ನೋ ಕೈ ಎತ್ತು. ಕನ್ನಡ ವರ್ಣಮಾಲೆಯನ್ನು 3 ಭಾಗ ಮಾಡಿದ್ದಾರೆ ಅನ್ನೋ ಕೈ ಎತ್ತು. 3 ಭಾಗ. ಮನುಷ್ಯ ಎಷ್ಟು ಭಾಗ ಮಾಡಿದಾರ? 4 ಭಾಗ. ಸಂಜನಾ ಎಷ್ಟು ಭಾಗ ಮಾಡಿದಾರ ಕನ್ನಡ ವರ್ಣಮಾಲೆಯನ್ನು? ಹೇಳು. 3 ಭಾಗ. ಏನು ಗೊತ್ತಿಲ್ಲ, ನೀನು ಹೇಳು. ಕನ್ನಡ ವರ್ಣಮಾಲೆಯನ್ನು 3 ಭಾಗ ಮಾಡಿದ್ದಾರೆ. 4 ಅಲ್ಲ. ನೋಡಿ ಇಲ್ಲಿ ಎರಡನೇದಾಗಿ ಎರಡನೇ ಹಂತ ಏನಪ್ಪ ಅಂದರೆ, ಈಗಾಗಲೇ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರ ಇದ್ದಾವೆ ಅಂತ ನಾನು ನಿಮಗೆ ಹೇಳಿದೆ. ಅರ್ಥ ಆಯ್ತಾ? ಈ ಒಂದು ವರ್ಣಮಾಲೆಯನ್ನು 3 ಭಾಗ ಮಾಡಿದ್ದಾರೆ. 3 ಭಾಗ ಮಾಡಿದ್ದಾರೆ. ಆ 3 ಭಾಗಗಳು ಯಾವ್ಯಾವ ಅಂತ ಯಾರು ಬರೀತೀರಪ್ಪ ಬೋರ್ಡ್ ಮೇಲೆ? ವರ್ಣಮಾಲೆಯನ್ನು 3 ಭಾಗ ಮಾಡಿದ್ದಾರೆ. ಆ 3 ಭಾಗಗಳು ಯಾವ್ಯಾವ ಯಾರು ಬರೀತೀರಿ? ಬರೀ ಭಾಗ್ಯಲಕ್ಷ್ಮಿ ವರ್ಣಮಾಲೆಯ ಭಾಗಗಳನ್ನು ಬರೀ. 1 2 3 ಅಂತ ಹಾಕು. ವೆರಿ ಗುಡ್. ಕನ್ನಡ ಯಾಕೆ ಬಳಸು ಅಂತ ಹೇಳಿದ್ನಲ್ಲ, ಜಾಣಿ ಇದೆಯಾ? ನೋಡಿ ನಿರ್ಮಲ ಆಯ್ತು, ಅವ್ಳು ಬರೋದು ಸರಿ ಇದೆಯಾ? ಸರಿ ಇದೆಯಾ ತಪ್ಪಿದೆಯಾ? ನೋಡಿ ಎಲ್ಲ ನೋಡಿ ತಪ್ಪು ಮಾಡಿದಾವ, ಸರಿ ಇದೆಯಾ? ಸ್ವಲ್ಪ ಹಾಂ ತಪ್ಪಿದೆಯಾ ಸರಿ ಇದೆಯಾ? ಸರಿ ಇದೆಯಾ ಸರ್ ಅವ್ಳು ಬರೋದಲ್ಲ ಕೈ ಎತ್ತಿ. ಸರಿ ಇದೆಯಾ? ಸರಿ ಇದೆಯಲ್ಲಪ್ಪ ಅವ್ಳು ನಿರ್ಮಲ ನೋಡಿ ಎಲ್ಲರೂ ಕೈ ಎತ್ತೀರಿ. ನೀವೇ ಸ್ವಂತ ಕೈ ಎತ್ಬೇಕು. ಸರಿ ಆಯ್ತು ಅದು ಕೈ ಸರಿ ಸರಿ ಇದೆಯಾ? ತಪ್ಪಿದೆಯಾ ಕೈ ಎತ್ತಿ. ಸ್ವರಾಕ್ಷರಗಳಾದ್ಮೇಲೆ ಯಾವುದು ಯೋಗ ಮಾಡಿ ಕೈಗೆಲ್ಲ ಬರೋದು? ನೋಡಿ ಇದನ್ನ ಅಷ್ಟು ಸ್ವರಾಕ್ಷರಗಳು ಕೂತು ನೋಡಿ. ಒಂದನೇದು ಸ್ವರಾಕ್ಷರಗಳು, ಆಮೇಲೆ ವ್ಯಂಜನಾಕ್ಷರಗಳು, ಮೂರನೇದು ಯೋಗವಾಹಗಳು. ಇವು ವರ್ಣಮಾಲೆಯ ವಿಭಾಗಗಳು. ಅರ್ಥ ಆಗತ್ತ ಮಕ್ಕಳೇ? ವರ್ಣಮಾಲೆಯ ವಿಭಾಗಗಳು ಇದನ್ನು ಬರ್ಕೊಳ್ಳಿ. ವರ್ಣಮಾಲೆಯ ವಿಭಾಗಗಳು ಅಂತಕ್ಕಂಥದ್ದು ಮೊದಲನೇದು ಸ್ವರಾಕ್ಷರಗಳು. ಸ್ವರಗಳು ಅಂತ ಬರೀಬಾರ್ದು, ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಯಾಕಂದ್ರೆ ನೀವು ಯೋಗವಾಹಕ ಅಂತ ತಿಳ್ಕೊಂಡಿರ್ತೀರಿ. ಯೋಗವಾಹಕ ಅಲ್ಲ, ಯೋಗವಾಹಗಳು ಅಂತ ಬರ್ಕೊಳ್ಳಿ. ತಪ್ಪದ ಬರ್ಕೊಳ್ಳಿ. ನಿಧಾನ
ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಮೂರನೇದಾಗಿ ಯೋಗ ಭಾಗಗಳು. ಆಯ್ತಾ ಆಯ್ತಾ ನೋಡಿ, ವರ್ಣಮಾಲೆಯಲ್ಲಿ 40 ಅಕ್ಷರ ಇದ್ದಾವೆ. ಆ ವರ್ಣಮಾಲೆಯನ್ನು 3 ಭಾಗ ಮಾಡಿದ್ದಾರೆ. ಈಗ ಸ್ವಲ್ಪ ನಿಮಗೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ 40 ಅಕ್ಷರ ಇದ್ದಾವೆ ಅಂತ ಹೇಳಿದ್ದಲ್ಲ, ಅವು ಯಾವ್ಯಾವ ಅಂತೇಳಿ ಸ್ವಲ್ಪ ಅವನ್ನ ಪ್ರತಿದೇವ ಆಯ್ದಾಳ ಆತಂಕ ಬೈಯಕ್ಕೆ ಆಯ್ತದು ಅಳಿಸ್ಲಾ? ಸರಿ ನೋಡಿ, ಈಗ ಏನು 49 ಅಕ್ಷರ ಇದಾವೆ ಅಂತ ಹೇಳಿದ್ದಲ್ಲ, ನಾವು ನೋಡಿ ಅವು ಸರಿ ಬರೀತೀನಿ, ನೀವು ಸರಿ ಬರ್ಕೊಳ್ಳಿ. ಆ ಮನುಷ್ಯ ಹೇಳ್ತಿರ್ತ ಬರ್ಕೊಳ್ಳಿ. ಈ ಉ ರು ರು ಎ ಐ ಓ ಔ ಅಹ. ನೋಡಿ ಇದೊಂದು ಗಮನಿಸ್ರಿ. ಭಾಳ ನೀವು ವಿದ್ಯಾರ್ಥಿ ಬರೀ ಏನು ಮಾಡ್ಬಿಡ್ತೀರಿ ಅಂದರೆ ಅಹ ಆಯ್ತಲ್ಲ, ಈ ರೀತಿ ಮಾಡ್ಬಿಡ್ತೀರಿ. ಇದು ತಪ್ಪಿದು, ಈ ರೀತಿ ಬರೀಬಾರ್ದು. ಆಯ್ತಾ? ಮನುಷ್ಯ ಅರ್ಥ ಆಗುತ್ತಾ? ಈ ರೀತಿ ನಾವು ಬರೀಬಾರ್ದು. ಅಹ ಆ ಥರ ಬರ್ಕೊಳ್ಳಿ, ತಪ್ಪನ್ನ ಬರ್ಕೊಳ್ಳಿ. ನೋಡಿ ಇದನ್ನ ಬರ್ಕೊಳ್ಳಿ. ಈ ರೀತಿ ಹೇಳ್ಬೇಕು ನೀವು. ಕೆಲವು ಎಷ್ಟೋ ವಿದ್ಯಾರ್ಥಿಗಳಿಗೆ ಕನ್ನಡ ವರ್ಣಮಾಲೆ ಹೇಳಕ್ಕೆ ಬರೋದು ನಿಮಗೆ. ನೋಡಿ ಅದು ವ್ಯವಸ್ಥಿತವಾಗಿ ಕ್ಲೀನಾಗಿ ಹೇಳ್ಬಿಟ್ರೆ 1-2 ಸರಿಗೆ ಸುಸ್ತಾಗಿಬಿಡುತ್ತೆ ಅದು. ನೀವು ಕನ್ನಡ ವರ್ಣಮಾಲೆ ಹೇಳಕ್ಕೆ ಹೋದರೆ ಎ ಐ ಓ ಔ ಅಂ ಅ ಕ ಕ ಗ ಗ ನ ಚ ಚ ಜ ಜ ನ ಕ ಕ ಗ ಗ ನ ತ ತ ತ ನ ಪ ಪ ಪ ಪ ಮ ಯ ರ ಲ ವ ಶೇ ಶ. ನೋಡಿ ಈ ರೀತಿ ನೀವು ಹೇಳ್ಬಿಟ್ರೆ ಯಾರ ಮನೆಗೆ ಕನ್ನಡ ಹೇಳ್ಕೊಡೋದು ಅಂತ. ಅದನ್ನು ನಾವು ಯಾವುದನ್ನೇ ಆಗಲಿ, ಪಾಠ ಓದಬೇಕಾದ್ರೆ ಆಗಲಿ, ಒಂದು ವರ್ಣಮಾಲೆ ಬರೀಬೇಕಾಗಲಿ, ಅವ್ನು ಹೇಳ್ಬೇಕಲ್ಲ ಆಗಲಿ, ಅವನ್ನ ವ್ಯವಸ್ಥಿತವಾಗಿ ಹೇಳ್ಬಿಟ್ರೆ ಪರವಾಗಿಲ್ಲಪ್ಪ, ಇವಾಗ ಎಷ್ಟು ಚೆನ್ನಾಗಿ ಕಲಿತಾನಪ್ಪ, ಈ ಹುಡುಗಿ ಎಷ್ಟು ಚೆನ್ನಾಗಿ ಕಲಿತದಪ್ಪ ಅಂತ ಖುಷಿ ಆಗುತ್ತೆ. ನೀವು ಸರಿಯಾಗಿ ಹೇಳೋಲ್ಲ ಅಂದರೆ ಎಷ್ಟು ಸರಿಯಾಗಿ ಪಾಠ ಮಾಡಿಲ್ಲ ಹೋಗ್ತಾನೆ. ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ನೋಡಿ ಇವನ್ನ ಬೋರ್ಡ್ ನೋಡಿ ಬರ್ಕೊಂತೀವಿ ಬಿಟ್ಟು ಬೋರ್ಡ್ ನೋಡಿ ಬರ್ಕೊಂತೀವಿ. ಈ ಹೇಳ್ಬಾರ್ದು, ಸುಮ್ಮನೆ ಕೇಳಿಸ್ಬಾರ್ದು. ಓ ಓ ರು ಎ ಐ ಓ ಔ ಅಂ ಅಹ. ನೋಡಿ ಎಷ್ಟು ಚೆನ್ನಾಗಿ ಅಂತ. ಈಗ ಇನ್ನು ನೋಡಿದವ ಏನು? ಕ ಖ ಗ ಘ ಞ ಚ ಛ ಜ ಝ ಞ ಥ ಥ ಗ ಧ ನ ತ ಥ ಗ ಧ ನ. ವರ್ಡ್ ನೋಡಿ ಯಾವ್ಯಾವ ಬರ್ಕೊಂತೀವಿ. ಹ ಹ ವ ಹ ಮ ಯ ರ ವ ವ ಶ ಶ ಸ ಹ ಲ.
ಬರ್ಕೊಳ್ಳಿ, ಇದನ್ನು ನೋಡಿ ಬರ್ಕೊಳ್ಳಿ. ಅರ್ಥ ಆಗಲ್ಲ ಅಂದರೆ ಕೇಳಿ ಕೇಳಿದ್ರೆ ಬರ್ಕೊಳ್ಳಿ. ಹಾಂ, ಕನ್ನಡ ವರ್ಣಮಾಲೆ ಅಂತ ಬರ್ಕೊಂಡು ಏನಾಗಿ ಇವನ್ನ ಬರ್ಕೊಳ್ಳಿ. ಗೊತ್ತಾಗಲ್ಲ ಅಂದರೆ ಕೇಳಿ. ಆಯಿತಾ? ಈಗ ಒಂದ್ಸರಿ ನಾನು ಹೇಳ್ತೀನಿ, ಇದೇ ಥರ ನೀವು ಹೇಳ್ಬೇಕಾ? ನಾನು ಹೇಳ್ತಿದ್ದೆ ನೋಡಿ. ಕನ್ನಡ ವರ್ಣಮಾಲೆ ನಿಮಗೆ 49 ಅಕ್ಷರ ಇದ್ದಾವೆ ಅಂತ ಹೇಳಿದೆ. ಈಗ 49 ಅಕ್ಷರ ಇದ್ದಾವೆ ಅಂತ ನೋಡೋಣ. ಹಾಂ, ಅವು ಫಸ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದೇ ರೀತಿ ಹೇಳ್ಬೇಕಾ? ನನಗಿಂತಲೇ ಚೆನ್ನಾಗಿ ಹೇಳ್ಬೇಕು ನೀವು. ಆ ಆ ಇ ಈ ಉ ಊ ಋ ಎ ಐ ಓ ಓ ಔ ಅಂ ಆಹಾ. ಸುಧಾರಿಸಿ ಸ್ವಲ್ಪ. ನೆಕ್ಸ್ಟ್ ಕ ಖ ನೋಡಿ. ಮೊದಲನೇದ ಕಾನ, ಇದಕ್ಕೆ ಶಕ್ತಿ ಬೇಡ, ನಿಧಾನ ಕೇಳಿ ನೋಡಿ. ನೀವು ಹೇಳಪ್ಪ ಅಂದರೆ ಕಾಗಾನೆ ಅಂತಂತೀರಿ, ಅದು ತಪ್ಪದು. ಮೊದಲನೇ ಅಕ್ಷರವನ್ನು ನಿಧಾನ ಕೇಳಿ. ಇದಕ್ಕೆಲ್ಲ ಊಟ ಮಾಡೋದೇ ಬೇಡ, ಇದಕ್ಕೆ ಶಕ್ತಿ ಬೇಕು. ಇದಕ್ಕೆ ಅರ್ಥ ಆಯ್ತಾ? ನೋಡಿ ಇದಕ್ಕೆ ನೋಡಿ, ಕ ಶಕ್ತಿ ಬೇಡ, ಖ ನೋಡಿ ಎಷ್ಟು ಶಕ್ತಿ ಬೇಕಾಗುತ್ತೆ. ಮೊದಲನೇ ಅಕ್ಷರವನ್ನು ನಿಧಾನ ಕೇಳಿ, ಮೂರನೇ ಅಕ್ಷರವನ್ನು ನಿಧಾನ, ಎರಡನೇ ಇದರಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಬರುತ್ತೆ. ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈ ಬರೀ ಅಕ್ಷರ ಹೇಳ್ಕೊಡೋದು ಮಾತ್ರ ಕಲ್ತ್ಕೊಳ್ಳಿ. ನೋಡಿ ಕ ಖ ಅರ್ಥ ಆಗುತ್ತಾ? ಗ ಘ ನ್ಯ, ನಿಮಗೆ ಸಹಾಯ ಪಡ್ಕೊಳ್ತೀನಿ. ನ್ಯ ಮೋಕ್ಷ ನೋಡಿ. ನೆಕ್ಸ್ಟ್ ಚ ಛ ಜ ಝ ನ್ಯ ಡ ಠ ಡ ಢ ನ ಕಾಣಿಸ್ತದ? ದ ಥ ದ ಧ ನ. ಸ್ಕೇಲ್ ತಗೊಂಡು ಭಾಳ ಸಣ್ಣ ಸ್ಕೇಲ್ ತಗೊಂಡು ಹಾಂ, ವೆರಿ ಗುಡ್, ವೆರಿ ಗುಡ್. ನೋಡಿ ದ ಥ ದ ಧ ನ ಪ ಖ ರ ಭ ಮ ಯ ರ ಲ ವ ಶ ಶ ಸ ಹ ಳ. ಈ ರೀತಿ ಹೇಳ್ಬೇಕು. ಈಗ 49 ಅಕ್ಷರಗಳನ್ನು ನೋಡೋಣ. ನೋಡಿರಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159 160 161 162 163 164 165 166 167 168 169 170 171 172 173 174 175 176 177 178 179 180 181 182 183 184 185 186 187 188
48, 49. ಅರ್ಥ ಆಯ್ತಾ? ಹಾಗಾದ್ರೆ ಎಷ್ಟಿದೆ ಮಕ್ಕಳೇ? ಕನ್ನಡ ಬರಹದಲ್ಲಿ 49 ಅಕ್ಷರ ಇದ್ದಾವೆ. ನೋಡಿ ಎಷ್ಟು ಸುಲಭ ಐತೆ. ನೀವು ಭಾರಿ ಕಷ್ಟ ಕನ್ನಡ ಅಂತಂತೀರಿ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಈಗ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಎಷ್ಟು ಜನ ಪಾಠ ಕೇಳಿಸ್ಕೊಂತೀರೋ ಅಷ್ಟು ಬೇಗ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ ವರ್ಣ ಅಂದ್ರೇನು, ಅಕ್ಷರ ಅಂತ ಹೇಳಿದೆ. ಇವಾಗ ಕನ್ನಡ ವರ್ಣ ಮನೇಲಿ ಎಷ್ಟಿದಾವೆ ಅಕ್ಷರ ಅಂತ ಹೇಳಿದೆ? ಎಷ್ಟಿದಾವೆ ಹೇಳಿ? 60. ಆ ಕನ್ನಡ ವರ್ಣ ಮನೆಯಿಂದ ಈ ರೀತಿನೇ ಬರೆಯಬೇಕು. ನೀವು ನೋಡಿ ನ್ಯಾ ನ್ಯಾ ನಾ ನಾ ಮ ಇವ್ನು ಎಲ್ಲೆಲ್ಲ ಬರೀತಿರ್ತೀರಿ. ನೀವು ಎಲ್ಲೇ ತಪ್ಪು ಬರೀತೀರಪ್ಪ ಅಂದರೆ ನೋಡಿ ಒಂದು ಈ ಕಡೆ ನೋಡಿ, ನೀವು ಕನ್ನಡ ಅಕ್ಷರ ಬರೀಬೇಕಪ್ಪ ಅಂತಂದ್ರೆ ನೀವು ನೋಡಿ ಈ ರೀತಿನೇ ಬರ್ತಂಥ ಕೊನೆ ಅಕ್ಷರ. ನೀವು
ನೀವು ಕೆಲವು ಬರೀಬೇಕಾದ್ರೆ ಇದನ್ನ ಏನೇ ಬರೆದಿರ್ತೀರಿ, ಇದನ್ನು ಮುಂಚೆ ಬರೆದಿರ್ತೀರಿ, ಅರ್ಥ ಆಯ್ತಾ? ಆ ರೀತಿ ನೀವು ತಪ್ಪು ಬರೀಬಾರ್ದು. ಆಮೇಲೆ ಇನ್ನೇನು ತಪ್ಪು ಬರೀತೀರಪ್ಪ ಅಂದರೆ ಶ ಶ ಸ ಇವನ್ನು ಎಲ್ಲಿ ಬೇಕಾದ್ರೆ ಬರೆದಿರ್ತೀರಿ. ಇದನ್ನು ಮುಂಚೆ ಬರೆದಿರ್ತೀರಿ, ಇದನ್ನ ಈ ಕಡೆ ಬರೆದಿರ್ತೀರಿ, ಇದನ್ನೆಲ್ಲ ಮುಂಚೆ ಬರೆದಿರ್ತೀರಿ. ನಿಮಗೆ ಕನ್ನಡವನ್ನು ಬರೆಯಬೇಕಾದ್ರೆ ನೀವು ಕನ್ಫ್ಯೂಸ್ ಆಗ್ತವೆ. ಯಾವಾಗ ಕನ್ಫ್ಯೂಸ್ ಆಗ್ತವೆ ನೀವು ಚೆನ್ನಾಗಿ ವರ್ಣಮಾಲೆಯನ್ನು ಕಲ್ತಲ್ಲ, ಅರ್ಥ ಆಯ್ತಾ? ಈಗ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಅವಾಗ ಈ ಅಕ್ಷರ ಆದಮೇಲೆ ಇದನ್ನೇ ಬರೀಬೇಕು, ಇದಾದ್ಮೇಲೆ ಇದೇ ಬರೀಬೇಕು, ಆಮೇಲೆ ಇದೇ ಬರೀಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಈ 5 ಕೂಡ ನೋಡಿ, ಈ 5 ಅಕ್ಷರ ಏನಿದಾವ ಇವನ್ನ 5 ಅಕ್ಷರಗಳನ್ನು ಕೂಡ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಅನುನಾಸಿಕ ಅಕ್ಷರಗಳು. ಇಲ್ಲಿ ಏನು 13 ಅಕ್ಷರ ಇದಾವ ಇಲ್ಲಿ ತನಕ. ಆ ಇಂದ ಔವರೆಗಿನ ಅಕ್ಷರಗಳನ್ನ ಸ್ವರಾಕ್ಷರ ಅಂತ ಕರಿತೀವಿ. ಹೇಳಿದೆ ನೋಡಿ, ವರ್ಣಮಾಲೆ ವಿಭಾಗಗಳು ಯಾವಪ್ಪ ಅಂದ್ರೆ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಗಗಳು. ಸ್ವರಾಕ್ಷರ ಅಂದ್ರೆ ಆ ಇಂದ ಔವರೆಗಿನ ಅಕ್ಷರಗಳನ್ನು ನಾವು ಸ್ವರಾಕ್ಷರ ಅಂತ ಕರಿತೀವಿ, ಅರ್ಥ ಆಯ್ತಾ ಈಗ? ಆಮೇಲೆ ವ್ಯಂಜನಾಕ್ಷರಗಳು ಖ ಇಂದ ಳ ತನಕ. ಅಲ್ಲಿ ವ್ಯಂಜನಾಕ್ಷರಗಳಲ್ಲಿ 2 ವಿಧ ಬರುತ್ತೆ, ವರ್ಗೀಯ ಅಂತ ಬರುತ್ತೆ ಮತ್ತೆ ಅವರ್ಗೀಯ ಅಂತ ಬರುತ್ತೆ, ಗೊತ್ತಾಯ್ತಾ? ಪೃಥ್ವಿರಾಜ್ ಸ್ವರಾಕ್ಷರಗಳು ಯಾವ್ಯಾವ? ನೋಡ್ಕೊಂಡು ಹೇಳು. ಈ ಒಂದು ಆ ಇಂದ ಔವರೆಗಿನ ಅಕ್ಷರಗಳನ್ನು ನಾವು ಸ್ವರಾಕ್ಷರ ಅಂತ ನಾವು ಕರಿತೀವಿ, ಗೊತ್ತಾಯ್ತೀಗ? ಏನು ಭಾಗ್ಯಲಕ್ಷ್ಮಿ ಅಂತ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ವ್ಯಂಜನಾಕ್ಷರ ಸಂಖ್ಯೆ ಎಷ್ಟು? ಒಟ್ಟು ವ್ಯಂಜನಾಕ್ಷರಗಳು ವರ್ಣಮಾಲೆಯಲ್ಲಿ 49 ಅಕ್ಷರ ಇದ್ದಾವೆ. ವ್ಯಂಜನಾಕ್ಷರಗಳು ಎಷ್ಟಿದ್ದಾವೆ ಹೇಳಿ, ಎದ್ರ ಬೇಡ ಹೇಳು. ಹೇಳ್ತೀನಿ ನೋಡಿ, ಈ ಪೂರ್ತಿ ಇವೇನು 34 ಇದಾವೆ ವ್ಯಂಜನಾಕ್ಷರಗಳು, ಒಟ್ಟು ಕಾಯಿಂದ ಳ ತನಕ. ವರ್ಗೀಯ ಮಾತ್ರ ಕೇಳಿದ್ರೆ ಅವನ್ನ 25 ಅಂತ ಹೇಳಿ. ನೋಡಿ, ಈ 25 ಅಕ್ಷರ ಇವೇನೆ 5, 10, 15, 20, 25 ಇವನ್ನ ವರ್ಗೀಯ ವ್ಯಂಜನಾಕ್ಷರ ಅಂತ ಕರಿತೀವಿ. ಈ 9 ಅಕ್ಷರಗಳನ್ನು ಕೂಡ ನಾವು ಏನ್ ಮಾಡ್ತೀವಿ? ಅವರ್ಗೀಯ ವ್ಯಂಜನಾಕ್ಷರ ಅಂತ ನಾವು ಕರಿತೀವಿ. ಒಟ್ಟು ವ್ಯಂಜನಾಕ್ಷರ ಕೇಳಿದಾಗ 34 ಅಂತ ಬರೀತೀವಿ. ಒಟ್ಟು ವರ್ಣಮಾಲೆ ಕೇಳಿದಾಗ 49. ಅರ್ಥ ಆಗಲ್ಲ? ಇನ್ನೊಂದು ಸೇರಿ ಕೇಳಿಸ್ಕೊಂಡ್ರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದಾವೆ ಅಂತ ಕೇಳ್ತಾರೆ. ಅವ ನೀವು ವಾಕ್ಯ ರೂಪದಲ್ಲಿ ಹೇಳ್ಬೇಕು. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಇದ್ದಾವೆ. ವರ್ಗೀಯ ವ್ಯಂಜನಾಕ್ಷರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಎಷ್ಟು ಬರೀತೀರಿ? ವರ್ಗೀಯ ವ್ಯಂಜನಾಕ್ಷರ ಸಂಖ್ಯೆ ಎಷ್ಟು? 25. ಗೊತ್ತಿಲ್ಲ. ಅವರ್ಗೀಯ ವ್ಯಂಜನಾಕ್ಷರ ಸಂಖ್ಯೆ ಎಷ್ಟು ಇದೆ ಗೊತ್ತಿಲ್ಲ. ಅವರ್ಗೀಯ ವ್ಯಂಜನಾಕ್ಷರ ಸಂಖ್ಯೆ ಎಷ್ಟು? ವೆರಿ ಗುಡ್, 9. ಇಲ್ಲೇ ಇದೆ ನೋಡಿ, ಗೊತ್ತಿಲ್ಲ. ನೋಡಿ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಇದ್ದಾವೆ. ವರ್ಣಮಾಲೆಯನ್ನ 3 ಭಾಗ ಮಾಡ್ತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಮಾಡ್ತೀವಿ ನಾವು? 3 ಭಾಗ ಮಾಡ್ತೀವಿ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತೆ ಯೋಗವಾಗಗಳು ಅಂತ ಕರಿತೀವಿ. ಆ ಇಂದ ಔವರೆಗಿನ ಅಕ್ಷರಗಳನ್ನು ನಾವು ಸ್ವರಾಕ್ಷರ ಅಂತ ಕರಿತೀವಿ. ಅವು ಮತ್ತೆ ಆ ಇದಾವೆ ನೋಡಿ, ಇವೆರಡನ್ನು ಕೂಡ ಯೋಗವಾಗಗಳು ಅಂತ ಕರಿತೀವಿ. ಅನ್ನೋದು ಅನುಸ್ವಾರ, ಆಹ ಅನ್ನೋದು ವಿಸರ್ಗ. ಇವೆರಡನ್ನು ಕೂಡ ಯೋಗವಾಹಗಳು ಅಂತ ಕರೀತಾರೆ. ಯೋಗವಾಹಗಳು ಅಂತ ನಾವು ಕರಿತೀವಿ. ಏನು ಯೋಗವಾಹಗಳು ಅಂದ್ರೆ ಯಾರು ಹೇಳ್ತೀವಿ? ಏನೋ ಡೆಫಿನೇಷನ್. ಯೋಗ ಅಂದ್ರೆ ಏನು, ವಾಹ ಅಂದ್ರೆ ಏನು? ಕೈ ಎತ್ತಿ. ಯಾರು ಗೊತ್ತಿದೆ ಉತ್ತರ? ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ನೋಡಿ ಕೇಳಿಸ್ಕೊಳ್ಳಿ. ಯೋಗ ಅಂದ್ರೆ ಸಂಬಂಧ,
ಏನು ಸಂಬಂಧ. ವಾಹ ಅಂದರೆ ಹೊಂದಿದ. ಸರ್ ಏನು ಸರ್ ಇದು? ಯೋಗ ಅಂದ್ರೆ ಸಂಬಂಧ. ಎಲ್ಲಿ ಸಂಬಂಧ ನೋಡಿ, ಆ ಪಕ್ಕ ಸೊನ್ನೆ ಇದೆ, ಅದೇ ಸಂಬಂಧ. ಇಲ್ಲಿ 2 ಸೊನ್ನೆ ಇದೆ. ಅವಮಾನಂದ ಅನುಸ್ವಾರ ಅಂತ ಕರಿತೀವಿ, ಆಹಾನಂದ ವಿಸರ್ಗ ಅಂತ ಕರಿತೀವಿ. ಏನಾಗಲ್ಲ ಯೋಗವಾಹ ಅಂದ್ರೆ ಸಂಬಂಧವನ್ನು ಹೊಂದಿದಂತ ಅಕ್ಷರಗಳು. ಏನು ಸಂಬಂಧವನ್ನು ಹೊಂದಿದ ಅಕ್ಷರಗಳಿಗೆ ನಾವು ಯೋಗವಾಹಗಳು ಅಂತ ನಾವು ಕರಿತೀವಿ. ಇಷ್ಟೇ. ಈಗ ನಿಮಗೆ ಇವಾಗ ನಾನು ಏನು ಪಾಠ ಮಾಡಿದ್ದೀರಾ ಅದೆಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಕೆಲವು ಕ್ವಶನ್ಗಳು ಕೇಳ್ತೀನಿ. ಯಾರು ಏನು ಹೇಳ್ಕೊಡ್ಬಾರ್ದು. ಅನುಷೇಧ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ತಡಿ, ಫಸ್ಟ್ ನಾನು ಕೇಳೋ ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟಮ್ಮ? ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ 25. ವಾಕ್ಯ ರೂಪದಲ್ಲಿ ಹೇಳು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ವ್ಯಂಜನಾಕ್ಷರ ಸಂಖ್ಯೆ 34. ಇನ್ನೂ ಒಂದ್ಸರಿ ಕೇಳ್ತೀನಿ, ಅರ್ಥ ಆಗಿಲ್ಲ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಅಂತ ಕೇಳಿದಾಗ 49 ಅಕ್ಷರ ಅಂತ ಹೇಳಿ. ಅರ್ಥ ಆಯ್ತಾ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದಾವೆ? 49. ಇದೆಲ್ಲ ಹೋಯ್ತಾ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರ ಇದಾವೆ. ಅರ್ಥ ಆಯ್ತಾ? ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಾಕ್ಷರ ಸಂಖ್ಯೆ ಕೇಳಿದಾಗ 34 ಅಂತ ಹೇಳಿ. 25 ಒಟ್ಟಿಗೆ ವ್ಯಂಜನಾಕ್ಷರ. ಕಾಯಿಂದ ಮಾತರ್ಕವನ್ನ ಒಟ್ಟಿಗೆ ವ್ಯಂಜನಾಕ್ಷರ ಅಂತ ಕರಿತೀವಿ. ಇವನ್ನ ಯಾದಿಂದ ರಾತರ್ಕ 9 ಅವಕ್ಕೆ ವ್ಯಂಜನಾಕ್ಷರ ಅಂತ ನಾವು ಕರಿತೀವಿ. ಗೊತ್ತಾಯ್ತಾ? ಇವತ್ತು ಸ್ವಲ್ಪ ಇಷ್ಟು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಅದನ್ನ ನೆಕ್ಸ್ಟ್ ಇನ್ನೂ ಒಂದ್ಸರಿ ನಿಮ್ಗೆ ಅರ್ಥೈಸ್ತೀನಿ. ಇವತ್ತು ನೀವೇ ಮನೆಗೆ ಏನಪ್ಪ ಅಂದರೆ ಇವತ್ತು ವರ್ಣಮಾಲೆಯಲ್ಲಿ 49 ಅಕ್ಷರ ಇದಾವೆ. ಇಷ್ಟು ನೆನಪಿಟ್ಕೊಳ್ಳಿ, ಹೆಚ್ಚಿಗೆ ತಿಳ್ಕೊಳ್ಳೋದು ಬೇಡ. ಇವತ್ತು ಅಷ್ಟೇ. ವರ್ಣಮಾಲೆಯನ್ನು ಎಷ್ಟು ಭಾಗ ಮಾಡ್ತಾರೆ? 3 ಭಾಗ. ಯಾವ್ದು? ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಇದರಲ್ಲಿ ಕಾಯಿಂದ ಮಾತಂಕ ಅವನ್ನ ವರ್ಗೀಯ ವ್ಯಂಜನಾಕ್ಷರ ಅಂತ ಕರಿತೀವಿ. ಅವು 25. ಯಾವ್ದಿಂದ ಪ್ರಾಥಮಿಕವನ್ನು ಏನಂತ ಕರಿತೀವಿ? ಅವರ್ಗೀಯ ವ್ಯಂಜನಾಕ್ಷರ. ಇಷ್ಟು ನೆನಪಿಟ್ಕೊಂಡ್ರೆ ಉಳಿದದ್ದನ್ನು ನಿಮಗೆ ನೆಕ್ಸ್ಟ್ ನಾವು ಹೇಳ್ಕೊಡ್ತೀನಿ. ಇಷ್ಟು ಮಟ್ಟಿಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆಯ್ತಾ ಪಾಠ ನಮ್ಮದು? ಸರಿ. ಹಾಗಾದ್ರೆ ನೀವು ನಾಳೆ ದಿವಸ ಇವತ್ತೇ ನಿಮಿಷ ಕೆಲವು ಕ್ವಶನ್ ಕೊಡ್ತೀನಿ. ಅವರಿಗೆ ಚಾನಲ್ ಸ್ವಲ್ಪ ನೀವು ಬರ್ಕೊಂಡು ಬನ್ನಿ. ಗೊತ್ತಾಯ್ತಾ?